ಮದನ್ ಅವರು ನಿನ್ನನ್ನು ಕಿಡ್ನಾಪ್ ಮಾಡಿದ್ರು ಅಂತ ಸುಳ್ಳು ಹೇಳ್ತೀಯಾ? ಸುಳ್ಳಲ್ಲ ಕಣೆ, ಅಪ್ಪನ ಹಣೆಗೂ ನಿಜ. ನೋಡಿದ್ರ ಈಗಲೂ ಒಪ್ಕೋತಾ ಇಲ್ಲ. ನಿಮ್ಮ ಅಪ್ಪನ ಮೇಲೆ ಸುಳ್ಳು ಆಣೆ ಇಡ್ತಿದ್ದಾನೆ. ಸುಳ್ಳು ಹೇಳಿದ್ರೆ ಇನ್ನೊಂದು ಕೊಡ್ತೀನಿ. ನನ್ನ ಮದ್ವೆ ನಿಲ್ಸಕ್ಕೆ ನೀವಿಬ್ರು ಆಡ್ತಿರೋ ನಾಟಕ ಇದು. ಬೇಕಾದ್ರೆ ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಇನ್ಸ್ಪೆಕ್ಟರ್ ವಿಚಾರಿಸೋಣ. ನಾನು ಕಂಪ್ಲೇಂಟ್ ಕೊಟ್ಟಿದ್ರು ಇಲ್ಲವಂತ ಹೋಗಿ ಕೇಳು. ನಾನು ಎಲ್ಲ ವಿಚಾರಿಸ್ದೆ ಅಪ್ಪ. ಇನ್ಸ್ಪೆಕ್ಟ್ರು ಎಲ್ಲ ಹೇಳಿದ್ರು. ರವಿ ಕಿಡ್ನಾಪ್ ಆಗಿದ್ರೆ ನೀವು ಪೊಲೀಸ್ ಅವ್ರ ಹತ್ರ ಯಾಕೆ ಹೇಳಿಲ್ಲ? ರವಿಗೆ ಈ ಪಾಪಿ ಏನಾದರೂ ತೊಂದರೆ ಮಾಡ್ತಾನೆ ಅಂತ ಹೆದರಿದೆ. ಹಾಗಂತ ಇವನೇ ನನಗೆ ಎದುರಿಸಿದ್ದು. ಯಾಕ್ರಿ ವೆಂಕಟೇಶ್, ಈ ವಯಸ್ಸಲ್ಲಿ ಇಷ್ಟೊಂದು ಸುಳ್ಳು ಹೇಳ್ತೀರಿ? ಶ್ರೀನಿಧಿ ಜಾಹ್ನವಿನ ಯಾವ ಹೋಟ್ಲಲ್ಲಿ ಬಚ್ಚಿಟ್ಟಿದ್ದ ಅಂತ ನಿಮಗೆ ಗೊತ್ತಿರಲಿಲ್ವೇನ್ರಿ? ಅವನು ರೆಗ್ಯುಲರ್ ನಿಮ್ಗೆ ಫೋನ್ ಮಾಡ್ತಿರ್ಲಿಲ್ವಾ? ಜಾಹ್ನವಿ ವಾಪಸ್ ಬಂದಮೇಲೆ ನಾನು ರವಿನ ಕಿಡ್ನಾಪ್ ಮಾಡಿಸಿದ್ದೆ ಅಂತ ಸುಳ್ಳು ಹೇಳಿದ್ರೆ ಅವಳು ನನ್ನ ಮೇಲೆ ದ್ವೇಷ ಬಂದು ನನ್ನನ್ನು ಮರ್ತು ಬಿಡ್ತಾಳೆ ಅಂತ ನೀವು ಮಾತಾಡ್ಕೊಳ್ತಿರ್ಲಿಲ್ವಾ? ಇವನು ಹೇಳ್ತಾ ಇರೋದು ಶುದ್ಧ ಸುಳ್ಳಮ್ಮ. ಬೇಕಾದ್ರೆ ಚನ್ಕೇಶ್ವನ್ ಕೇಳು. ನಾನು ಅವ್ರ ಹತ್ರ ಕೇಳಾಯ್ತು. ಅವ್ರು ಈ ಥರ ಏನು ನಡೆದಿಲ್ಲ ಅಂತ ಹೇಳಿದ್ರು. ಅಕ್ಕ ನನ್ನ ಮಾತು ಕೇಳಕ್ಕೆ. ಒಂದು ನಿಮಿಷ ರವಿ. ನನ್ನ ಎಂಗೇಜ್ಮೆಂಟ್ ಹಿಂದಿನ ದಿನ ನೀನು ನಿನ್ನ ಫ್ರೆಂಡ್ ಸೇರಿ ಮದನ್ ಅವ್ರನ್ನ ಕಿಡ್ನಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ ನಿಜಾನಾ? ಇಲ್ಲ. ನಾಚಿಕೆ ಆಗಲ್ವಾ ನಿಂಗೆ ಸುಳ್ಳು ಹೇಳಕ್ಕೆ? ನಾನು ಮಾವನ ಜೊತೆ ನಿನ್ನ ಫ್ರೆಂಡ್ಸ್ ಮನೆಗೆ ಹೋಗಿ ವಿಚಾರಿಸ್ದೆ. ಅವ್ರನ್ನ ಇಲ್ಲಿ ಕರೆಸಿ ನಿನ್ನ ಮುಂದೆ ನಿಜ ಹೇಳಿಸ್ಲಾ? ಮದನ್ ಅವ್ರನ್ನೇ ಕಿಡ್ನಾಪ್ ಮಾಡಬೇಕು ಅಂತ ಪ್ಲಾನ್ ಮಾಡಿದವನಿಗೆ ಮದನ್ ಅವ್ರು ನಿನ್ನನ್ನು ಕಿಡ್ನಾಪ್ ಮಾಡಿದ್ರು ಅಂತ ಸುಳ್ಳು ಹೇಳಕ್ ಕಷ್ಟ ಏನಾಗಲ್ಲ. ಅವತ್ತು ಹೋಟ್ಲಲ್ಲಿ ಇರುವಾಗ ಶ್ರೀ ಅವ್ರ ಫೋನಿಗೆ ಒಂದು ಕಾಲ್ ಬಂತು. ಅದು ನಿನ್ನ ವಾಯ್ಸೇ ಅಂತ ನನಗೆ ಗೊತ್ತಾಯ್ತು. ನನಗೆ ಆಗ್ತಿದ್ದ ಕಷ್ಟ ಎಲ್ಲ ಒಂದೇ ಸಮನೆ ಹೇಳ್ಕೊಂಡೆ. ಆದರೆ ನೀನು ಸುಮ್ಮನೆ ಇದ್ದೆ. ಬಾಯಿ ಬಿಟ್ಬಿಟ್ರೆ ತನ್ನ ಬಂಡವಾಳ ಎಲ್ಲಿ ಬಯಲಾಗುತ್ತೋ ಅಂತ ಭಯ ಆಗಿರಬೇಕು. ಮದನ್ ಅವರು ಮೈಸೂರಿಂದ ನನಗೆ ವಾಪಸ್ ಕರ್ಕೊಂಡು ಬಂದಾಗ ನಾನು ಕಿಡ್ನಾಪ್ ಆಗಿದ್ದ ಟೆನ್ಷನ್ ನಿಮ್ಮಿಬ್ರಿಗೂ ಇರಲೇ ಇಲ್ಲ. ಮನೆಗೆ ತೋರಣ ಕಟ್ಟಿದ್ರಿ ಅಂದರೆ ಅದರ ಅರ್ಥ ನೀವಿಬ್ರು ಶ್ರೀ ಜೊತೆ ಟಚಲ್ಲಿದ್ರಿ ಅಂತ. ಮಾತಾಡಿ, ಯಾಕೆ ಸುಮ್ಮನೆ ಇದ್ದೀರಾ? ನೀವಿಬ್ರು ಶ್ರೀನಿಧಿ ಜೊತೆ ಕೈ ಜೋಡಿಸಿದ್ರಿ ಅಂತ ನಾನು ಪ್ರೂವ್ ಮಾಡ್ತೀನಿ. ಮದನ್ ಅವರು ರವಿನ ಕಿಡ್ನಾಪ್ ಮಾಡಿದ್ರು ಅಂತ ನೀವು ಪ್ರೂವ್ ಮಾಡ್ತೀರಾ? ಆಗಲ್ಲ. ಯಾಕಂದ್ರೆ ಮದನ್ ಅವರು ಇವನನ್ನ ಕಿಡ್ನಾಪೇ ಮಾಡಿಲ್ಲ. ಮದನ್ ಅವರು ನಿಮ್ಮ ಅಕ್ಕನ ಮದುವೆ ಆದಮೇಲೆ ಪಾವನ ಕಾಲ ಆಪರೇಷನ್ ಮಾಡಿಸ್ಬೇಕು ಅಂತ ಒಳ್ಳೆ ಧ್ಯೇಯ ಇಟ್ಕೊಂಡಿದ್ದೆ. ನೀನು PUC ಪಾಸ್ ಆದರೆ ಆ ರವಿಗೊಂದು ಕೆಲಸ ಕೊಡಿಸ್ಬೇಕು ಚಂಕೇಶ್ವ ಅಂತ ನನ್ನ ಹತ್ರ ಹೇಳ್ತಾ ಇತ್ತು. ಅಂಥ ಮನುಷ್ಯನ ಮೇಲೆ ಇಂಥ ಆರೋಪ ಮಾಡೋದ ತಪ್ಪು ಕಣೆಯ. ಜಾನ್ವಿ, ಆ ಲೋಫರ್ ಶ್ರೀನಿಧಿ ನಿಮ್ಮನ್ನು ಕಿಡ್ನ್ಯಾಪ್ ಮಾಡಿದಾಗಿಂದ ನಾನು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಹುಡ್ಕೋದಕ್ಕೆ ಟ್ರೈ ಮಾಡಿದ್ದೀನಿ. ಆದರೆ ನಿಮ್ಮಪ್ಪ ನಿಮ್ಮ ತಮ್ಮ ಇಬ್ಬರು ಆ ಶ್ರೀನಿಧಿ ಜೊತೆ ಕಿಡ್ನ್ಯಾಪ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರೇನು ಅಂತ ನನಗೆ ಬಲವಾದ ಅನುಮಾನ ಬರ್ತಾ ಇದೆ. ನಾನು ತಪ್ಪು ಮಾಡಿದರೆ ನನಗೆ ಹೊಡೀರಿ ಬೈರಿ ಮಾವ. ಆದರೆ ಸುಮ್ಮನೆ ನನ್ನ ಮೇಲೆ ಯಾಕೆ ಆರೋಪ ಹೊರಿಸ್ತೀರಿ? ಇದು ತಪ್ಪಲ್ವಾ? ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನಿಮಗೆ ಸಾಬೀತು ಮಾಡಬೇಕು ಅಂತಾನೆ ಇವರಿಬ್ಬರು ಅಷ್ಟು ದೊಡ್ಡ ಆರೋಪ ಮಾಡಿದ್ರು ನಾನು ಇಲ್ಲಿವರೆಗೂ ಬಂದಿದ್ದು. ನಿಮ್ಗೆ ಸಂಬಂಧ ಬೇಡ ಅಂದರೆ ನಿಮ್ಮ ಮೇಲೆ ಬಿದ್ದು ಸಂಬಂಧ ಬೆಳೆಸೋಷ್ಟು ಬಂಡತನ ನನಗಿಲ್ಲ ವೆಂಕಟೇಶ್ ಅವರೇ. ನನಗೆ ಬೇರೆ ಕಡೆ ಹುಡುಗಿ ಸಿಗಲ್ಲ ಅಂತ ತಿಳ್ಕೊಬೇಡಿ, ಖಂಡಿತ ಸಿಗ್ತಾಳೆ. ಏನೋ ಜಾನ್ವಿ ಅವ್ರು ಒಳ್ಳೆಯವರು ಅಂತ ಇಷ್ಟು ದಿನ ಸಹಿಸ್ಕೊಂಡೆ, ಇನ್ನು ಸಹಿಸ್ಕೊಳಕ್ಕಾಗಲ್ಲ. ಬರ್ತೀನಿ. ಜಾನ್ವಿ ಅವರೇ, ನಿಮ್ಮ ಮನಸ್ಸಿಗೆ ನೋವು ಮಾಡಿದರೆ ದಯವಿಟ್ಟು ಕ್ಷಮಿಸಿ. ಬಾಯ್ ಚೆನ್ಗೇಶ್ವರ್. ಅಯ್ಯೋ ಹೊರಟ್ಬಿಟ್ರಾ? ಒಂದು ನಿಮಿಷ ಮದನ್ ಅವರೇ.
ಯಾರೋ ಏನೋ ಅಂದರು ಅಂತ ನೀವ್ಯಾಕೆ ಮನ್ಸು ಹಾಳು ಮಾಡ್ಕೋತೀರಾ? ನಮ್ಮ ಮದುವೆ ನಡೆಯುತ್ತೆ, ಅದು ನೀವು ಗೊತ್ತು ಮಾಡಿರೋ ಮುಹೂರ್ತದಲ್ಲೇ.